ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಆನೆ ಮಾಡಿಲ್ವಲ್ಲ ನೀನು. ಮಾಡು, ಹೆಂಗ್ ಮಾಡ್ತೀಯ? ಮಾಡು ಮಾಡು. ಬಂತು ಬಂತು ಬಂತು. ಹಾಯ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಫಸ್ಟಲ್ಲೇ ಹೇಳ್ತಾ ಇದ್ದೀನಿ, ನನಗೆ ಹುಷಾರಿಲ್ಲದ ಕಾರಣ ನನಗೆ ವಾಯ್ಸ್ ಹೋಗಿದೆ. ಹಾಗಾಗಿ ನನ್ನ ವಾಯ್ಸಲ್ಲಿ ಏನಾದರೂ ನಿಮಗೆ ಕಿರಿಕಿರಿ ಆಗ್ತಾಯಿದ್ರೆ ಸಾರಿ. ಫಸ್ಟು ಸ್ವಲ್ಪ ಲೈಟಾಗಿ ಗಂಟ್ಲು ನೋವಾಯಿತು, ಶೀತ ಆಯಿತು, ಕೆಮ್ಮಾಯಿತು, ಜ್ವರ ಆಯಿತು. ಈಗ ವಾಯ್ಸೇ ಬರ್ದಿರೋ ರೀತಿ ಆಗಿಬಿಟ್ಟಿದೆ. ಹಾಗಾಗಿ ವಾಯ್ಸ್ ಓವರ್ ಕೊಟ್ಟಿರಲಿಲ್ಲ, ಸ್ವಲ್ಪ ತಡವಾಗಿ ಕೊಡ್ತಾಯಿದ್ದೀನಿ. ನಿಮಗೇನಾದರೂ ನನ್ನ ವಾಯ್ಸಲ್ಲಿ ಕಿರಿಕಿರಿ ಆಗ್ತಾಯಿದ್ರೆ ಸಾರಿ. ಇವತ್ತು ಬೆಳಗ್ಗೆ ತಿಂಡಿಗೆ ಅಮ್ಮನ ಮನೇಲಿ ದೋಸೆ, ಚಟ್ನಿ, ಆಲೂಗೆಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ನನಗೆ ಆಲೂಗೆಡ್ಡೆ ಪಲ್ಯಕ್ಕೆ ಈರುಳ್ಳಿ ಜಾಸ್ತಿ ಇದ್ರೇ ಇಷ್ಟ ಆಗುತ್ತೆ. ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೆ, ಹಾಗಾಗಿ ಡೀಟೇಲಾಗಿ ಏನು ಹಾಕಿಲ್ಲ. ಬೆಳಗ್ಗಿನ ತಿಂಡಿಗೆ ಆಲೂಗೆಡ್ಡೆ ಪಲ್ಯ, ದೋಸೆ, ಚಟ್ನಿ ಆಗಿತ್ತು. ಮಧ್ಯಾಹ್ನಕ್ಕೆ ಸಾಂಬಾರು ಕೂಡ ರೆಡಿ ಮಾಡಿ ಎತ್ತಿಟ್ಟೆ. ಹಸಿ ಕಾಳಿತ್ತು, ತರಕಾರಿಗಳನ್ನೆಲ್ಲ ಹಾಕಿ ಸಾಂಬಾರು ಕೂಡ ಮಾಡಿದ್ದಾಯಿತು. ಕೆಲಸ ಇರುತ್ತೆ, ಹಾಗಾಗಿ ಸಾಂಬಾರೆಲ್ಲ ಮಾಡಿಟ್ರೆ ಮಧ್ಯಾಹ್ನ ಬರೀ ರೈಸ್ ಮಾಡ್ಕೊಳ್ಳೋದು ಅಷ್ಟೇ, ಬೇಗ ಆಗುತ್ತೆ. ಹಾಗಾಗಿ ಸಾಂಬಾರೆಲ್ಲ ಮಾಡಿ ಎತ್ತಿಟ್ಟೆ. ಯಾರಾದ್ರೂ ಮತ್ತು ಅಮ್ಮ ನೋಡೋಕೆ ಬರ್ತಾನೆ ಇರ್ತಾರೆ. ಹಾಗಾಗಿ ಕೆಲಸದ ಮಧ್ಯೆ ಮಾಡೋಕ್ಕಾಗಲ್ಲ, ಬೆಳಗ್ಗೆನೇ ಸಾಂಬಾರು ಮಾಡಿಟ್ರೆ ಸರಿ ಹೋಗುತ್ತೆ. ತುಂಬ ಜನ ಅಮ್ಮ ಬೇಗ ಹುಷಾರಾಗಲಿ ಅಂತ ಕಮೆಂಟಲ್ಲಿ ತಿಳಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನೋಡಿ ತುಂಬಾ ಖುಷಿ ಆಯಿತು. ಅಮ್ಮ ಈಗ ಸ್ವಲ್ಪ ಬೆಟರ್ ಆಗಿದ್ದಾರೆ. ಬಟ್ಟೆ ಎಲ್ಲ ತೊಳೆಯೋದಿತ್ತು, ಜಾಸ್ತಿ ಬಟ್ಟೆ ಇತ್ತು. ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದಾಯಿತು. ಇವಾಗ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅಮ್ಮ ಹೇಳ್ತಾಯಿದ್ರು, ನಿಮ್ಮನ್ನು ಮದುವೆ ಮಾಡಿ ಕಳಿಸ್ದಾಗಿಂದ ಇಲ್ಲಿಗೆ ಬಂದಮೇಲೆ ನಿಮ್ಮ ಹತ್ರ ಇಷ್ಟು ಕೆಲಸ ನಾನು ಮಾಡಿಸಿದ್ದೇ ಇಲ್ಲ, ಇವಾಗ ಮಾಡಿಸ್ತಾ ಇದ್ದೀನಿ ಅಂತ. ಅವ್ರು ಪ್ರತಿ ಸಲ ಊರಿಗೆ ಹೋದಾಗ್ಲೂ ಕೂಡ ನಿಂಗೆ ಅಲ್ಲೇ ಕೆಲಸ ಮಾಡಿ ಸಾಕಾಗಿರುತ್ತೆ, ಇಲ್ಲಿ ರೆಸ್ಟ್ ಮಾಡು ಅಂತ ಹೇಳ್ತಾನೆ ಇದ್ದರು. ಈ ಸಲನೂ ಕೂಡ ಅಯ್ಯೋ ನಿಂಗೆ ಕೆಲಸ ಜಾಸ್ತಿ ಆಗಿದೆ, ನೀನು ಒಬ್ಬಳೇ ಮಾಡ್ತಾಯಿದ್ದೀಯ ಅಂತ ಹೇಳ್ತಾಯಿದ್ರು. ಪ್ರತಿ ಮಾತು ಕೇಳುವಾಗಲೂ ತುಂಬ ಬೇಜಾರಾಗ್ತಾಯಿತ್ತು. ಪಾಪ ಅವರಿಗಂತೂ ಇತ್ತೀಚೆಗೆ 1 ವರ್ಷದಿಂದ ಅಂತ ಹೇಳ್ಬೋದು, ಅವರಿಗೆ ಗೋಳಾಡೋದು ತಪ್ಪೇ ಇಲ್ಲ ಅಂತ ಹೇಳ್ಬೋದು. ಒಂದು ಸಲ ಕಾಲಿಗೇನೋ ಹುಳ ಮುಟ್ತು ಅಂತ ಆವಾಗೊಂದು ಸ್ವಲ್ಪ ದಿನ, ಮತ್ತು ಕಾಲು ಬಿದ್ದು ಉಳ್ಕಿತ್ತು ಆವಾಗೊಂದು ಸ್ವಲ್ಪ ದಿನ, ಮತ್ತು ಹುಷಾರಿಲ್ಲೇ 2-3 ಸಲ ನೈಟೇ ಹಾಸ್ಪಿಟಲ್ಗೆ ಹೋಗಿದ್ರು. ಈ ಥರ ಹೇಳ್ತಾ ಹೋದರೆ ಅವರು ತುಂಬ ನೋವು ತಿಂದಿದ್ದಾರೆ ಈ ವರ್ಷ ಅಂತೂ. ಆನೆ ಮಾಡಿಲ್ವಲ್ಲ ನೀನು. ನಲ್ಲಿ ಆನ್ ಮಾಡ್ದಂಗೆ ನೀರು ಹೆಂಗೆ ಬರ್ತವೆ? ಹ್ಞೂ ಆನ್ ಮಾಡು. ಹೆಂಗೆ ಮಾಡ್ತೀಯಾ? ಮಾಡು ಮಾಡು. ಬಂತು ಬಂತು ಬಂತು. ಹ್ಞೂ ಇನ್ನೂ ಆನ್ ಮಾಡು, ಇನ್ನೂ ಆನ್ ಮಾಡಮ್ಮ. ಈ ಕಡೆಗೆ ಇನ್ನೊಂದು ಸ್ವಲ್ಪ ಅಷ್ಟೇ. ಹ್ಞೂ ನೀನು ಯಾಕೆ ಮಾಡ್ತೀಯಾ? ಹೋಗೋಣ. ಅಲ್ಲಿ ಹೂವಿನ ತಕ್ಕ ಹೋಗ್ಬೇಡ, ಗಿಡತ್ತಕ್ಕೆ ಹೋಗ್ಬೇಡ. ಅಷ್ಟು ದೂರ ಇರಬೇಕು. ನನ್ನ ಮಗಳು ನಂಗೆ ಕಸ ಗುಡ್ಸೋಕ್ಕೆ ಅಂತೆಲ್ಲ ರೆಡಿ ಮಾಡಿದರೆ ನಾನೇ ಗುಡಿಸ್ತೀನಿ ಅಂತ ಹಿಡ್ಕೊಂಡು ಕಸ ಎಲ್ಲ ಗುಡಿಸ್ತಾ ಇದ್ಲು. ನನಗೆ ಕಂಟಿನ್ಯೂಸ್ ಆಗಿ ವಾಯ್ಸ್ ಓವರ್ ಕೂಡ ಕೊಡೋದಕ್ಕಾಗ್ತಾಯಿಲ್ಲ. ಮೂಗೆಲ್ಲ ಬ್ಲಾಕ್ ಆಗಿಬಿಟ್ಟಿದೆ, ಒಂಥರ ಉಸಿರು ಕಟ್ತಾರೋ ಥರ ಆಗ್ತಾಯಿದೆ ಜಾಸ್ತಿ ಮಾತಾಡಿದರೆ. ಅಂದರೆ ಫುಲ್ಲು ಗಂಟ್ಲು ನೋವಾಗ್ಬಿಟ್ಟಿದೆ, ಕೆಮ್ಮಾಗ್ಬಿಟ್ಟಿದೆ. ಹಾಗಾಗಿ ಮಾತೇ ಒಂಥರ ಸ್ಪಷ್ಟವಾಗಿ ಬರ್ತಾಯಿಲ್ಲ, ವಾಯ್ಸ್ ಎಲ್ಲ ಹಿಡ್ದಿರೋ ರೀತಿಯಾಗಿ ಆಗ್ತಾಯಿದೆ. ನಿಜ ಟೈಮ್ ಹೇಗೋಯ್ತು ಅಂತ ಗೊತ್ತಾಗಲಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸನೇ ಆಗ್ತಾಯಿತ್ತು. ಹಾಲು ಕರೆಯೋದು, 2 ಹಸು ಇದೆ, 2 ಹಸುನೂ ಹಾಲು ಕೊಡುತ್ತೆ. ಅಂದರೆ ಒಂದು ಹಸು ಈಗ ಕರ ಹಾಕಿದೆ, ಇನ್ನೊಂದು ಹಸು ಮುಂಚೆಯಿಂದನೂ ಕೊಡ್ತಾಯಿದೆ. ಜೊತೆಗೆ ಅಡುಗೆ, ತಿಂಡಿ, ಮನೆ ಕೆಲಸ, ಈ ಥರ ಕೆಲಸ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. 1 ವಾರ ಆಗ್ತಾ ಬಂತು, ಟೈಮ್ ಹೇಗೆ ಹೋಗ್ತಾಯಿದೆ ಅಂತ ಗೊತ್ತಾಗಲಿಲ್ಲ. ಒಂದು ಕಡೆಯಿಂದ ಅಮ್ಮನ ಬಿಟ್ಟು ಊರಿಗೆ ಹೋಗ್ಬೇಕಲ್ಲ, ಅವ್ರು ಬಿಟ್ಟು ಹೋದ್ಮೇಲೆ ಯಾವ ಥರ ಮಾಡ್ಕೊಳ್ತಾರೆ ಅಂತ ಒಂಥರ ಬೇಜಾರಾಗ್ತಾಯಿತ್ತು. ಬಟ್ ಬೇರೆ ಆಪ್ಷನ್ನೇ ಇಲ್ಲ. ಅಲ್ಲಿ ಎಷ್ಟು ಕಷ್ಟಪಟ್ಟು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಅಂದರೆ ನಾವಲ್ಲಿ ಇಬ್ಬರಿದ್ದಾಗ ಇಬ್ಬರು ಕೆಲಸ ಮಾಡಿದ್ರೂ ಕಷ್ಟ ಆಗ್ತಾಯಿತ್ತು. ಅಂಥದ್ರಲ್ಲಿ ನನ್ನ ಕೆಲಸನೂ ಸೇರಿ ನನ್ನ ಹಸ್ಬೆಂಡೇ ಮಾಡ್ಕೊಳ್ಬೇಕು. ಅವರಲ್ಲಿ ಆ ಥರ ನಿಭಾಯಿಸ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. 1 ಹಸು, 2 ಕರು, ಈ ಥರ
ಶುಂಠಿ ಕೆಲಸ, ದಾಳಿಂಬೆ ಕೆಲಸ, ಮನೆ ಕೆಲಸ ಎಲ್ಲ ಕೆಲಸನೂ ಜಾಸ್ತಿ ಆಗಿಬಿಟ್ಟಿದೆ. ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ತಿಂಡಿಗೆ ನಾನು ಫಸ್ಟು ಉಪ್ಪಿಟ್ಟು ಮಾಡಿದೆ, ಹಸು ಕರು ಹಾಕಿದೆ. ಹಾಗಾಗಿ ಗಿಣ್ಣು ತೊಗೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಗಿಣ್ಣು ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು. ಹಾಗಾಗಿ ಮತ್ತು ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ತಿಂಡಿ ಮಾಡಿಲ್ಲ ಅಂತಂದರೆ ಮಕ್ಕಳು ಖಂಡಿತ ಇರಲ್ಲ, ಹೊಟ್ಟೆ ಹಸಿವಾಯ್ತು ಅಂತ ಹೇಳ್ತಾರೆ. ಲೇಟ್ ಆಗುತ್ತೆ, ಎಲ್ಲ ದೇವಸ್ಥಾನಕ್ಕೂ ಹೋಗ್ಬೇಕಲ್ಲ. ಹಾಗಾಗಿ ಉಪ್ಪಿಟ್ಟಾದರೆ ಬೇಗನೆ ಆಗುತ್ತೆ. ಹಾಗಾಗಿ ಉಪ್ಪಿಟ್ಟನ್ನೇ ಮಾಡಿದೆ. ನನಗೆ ಇವಾಗ ಗೊತ್ತಾಗುತ್ತೆ, ಅವಾಗೆಲ್ಲ ಉಪ್ಪಿಟ್ಟು ಯಾಕೆ ಜಾಸ್ತಿ ಮಾಡೋರು ಅಂತ. ಟೈಮ್ ಇಲ್ಲ ಅಂತಂದಾಗ ಅಥವಾ ಬಿಸಿ ಬಿಸಿ ತಿನ್ನೋಕೆ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ನಾನು ಮುಂಚೆ ಎಲ್ಲ ಅಷ್ಟು ಉಪ್ಪಿಟ್ಟನ್ನೇ ತಿಂತಾ ಇರಲಿಲ್ಲ. ಅಂದರೆ ಒಂದು 10-12 ವರ್ಷದ ಹಿಂದೆ. ಇವಾಗ ಉಪ್ಪಿಟ್ಟು ತಿಂತೀನಿ. ಅಂದರೆ ಯಾಕೆ ಅಂತ ಗೊತ್ತು, ಏನು ಟೈಮ್ ಇಲ್ಲ ಅಥವಾ ಬೇರೆ ಏನು ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ, ಬೇಗ ಆಗಬೇಕು ಅಂತಂದರೆ ಫಸ್ಟು ನೆನಪಾಗೋದು ಶಾವಿಗೆ ಉಪ್ಪಿಟ್ಟು, ಇಲ್ಲ ರವೆ ಉಪ್ಪಿಟ್ಟು, ಇಲ್ಲ ಪುರಿ ಉಪ್ಪಿಟ್ಟು, ಟೋಟಲಿ ಉಪ್ಪಿಟ್ಟು. ಹಾಗಾಗಿ ನಾನು ಕೂಡ ಅದೇ ರೀತಿಯಾಗಿ ಉಪ್ಪಿಟ್ಟು ಮಾಡಿದೆ. ಮನೆಯೆಲ್ಲ ಒಂದು ಸಲ ಕಸ ಗುಡಿಸಿ, ನೆಲ ಒರೆಸಿ, ಪಾತ್ರೆ ತೊಳೆದು, ಮನೆ ಮುಂದೆ ಸ್ವಲ್ಪ ರಂಗೋಲಿ ಹಾಕಿ ಫ್ರೆಶ್ ಅಪ್ ಆಗಿ ಬಂದು ಗಿಣ್ಣುಗೆ ರೆಡಿ ಮಾಡ್ಕೊಳ್ಳೋದು. ದೇವಸ್ಥಾನಕ್ಕೆಲ್ಲ ಹೋಗಿ ಬರಬೇಕು, ನಂತರ ಅಡುಗೆ ಮಾಡಬೇಕು. ಕೆಲಸ ಅಂತೂ ಜಾಸ್ತಿ ಇತ್ತು. ನಾನು ಅದೇ ಅಂದ್ಕೊಳ್ತಾ ಇದ್ದೆ, ನಾನು ಹೋಗೋ ಅಷ್ಟರಲ್ಲಿ ಹಸು ಕರು ಹಾಕಿದರೆ ಕೆಲಸ ಎಲ್ಲ ಮುಗಿಸ್ಕೊಟ್ಟು ಹೋಗ್ಬೋದು, ಮತ್ತು ನಾನು ಹೋದ್ಮೇಲೆ ಹಾಕಿದರೆ ಅಮ್ಮಗೆ ಹಿಂಸೆ ಆಗುತ್ತೆ ಅಂತ. ಅದೇ ರೀತಿಯಾಗಿ ಹಸು ಕರು ಹಾಕ್ತು. ನಿನ್ನೆ ಒಂದು ಪುಟಾಣಿ ಕರು ಬಂದಿದೆ. ನನ್ನ ಮಕ್ಳಿಗೆ ತುಂಬ ಖುಷಿ. ಪದೇ ಪದೇ ಅಲ್ಲಿಗೆ ಹೋಗ್ತಿರ್ತಾರೆ, ನೋಡ್ತಾರೆ, ಮಾತಾಡಿಸ್ತಾರೆ. ಮತ್ತು ಆ ಕರುಗೆ ಏನಾದರೂ ಕಿತಾಪತಿ ಮಾಡ್ತಿರ್ತಾರೆ, ಮತ್ತು ವಾಪಸ್ ಬರ್ತಾರೆ. ಅಂದರೆ ಮನೆ ಮುಂದೆ ಕೊಟ್ಟಿಗೆ ಮನೆ ಇರೋದು, ದೂರ ಹೋಗ್ಬೇಕಂತ ಏನಿಲ್ಲ. ಹಾಗಾಗಿ ಎಷ್ಟು ಸಲ ಹೋಗಿ ನೋಡ್ಕೊಂಡು ಬರ್ತಾರೆ ಅನ್ನೋದೇ ಗೊತ್ತಿಲ್ಲ. ಹಾಗೆ ಇದೊಂದು ಹೇಳೋದು ಬಿಟ್ಟೆ, ಕಳ್ಳ ಬಂದಿದ್ರು ಅಮ್ಮನ ಮನೆ ಹತ್ರ. ಆವಾಗಲೂ ತುಂಬ ಹೆದರಿದ್ರು. 2-3 ದಿನ ಹುಷಾರಿಲ್ದಂಗೆ ಆಗಿಬಿಟ್ಟಿತ್ತು. ಈ ಥರ ಕಂಟಿನ್ಯೂಸ್ ಆಗಿ ಏನೇನೋ ಆಗ್ತಾನೇ ಇದೆ. ಸಿಕ್ಕಾಪಟ್ಟೆ ಬೇಜಾರಾಯಿತು ಪದೇ ಪದೇ ಹಿಂಗೆ ಆಗ್ತಾ ಇರೋದಕ್ಕೆ. ಬೇಗ ಬೇಗ ಮಾಡಬೇಕು ಅಂತ ಬೇಗ ಶುರು ಮಾಡಿದೆ. ಬಟ್ ಕೆಲಸ ಬೇಗಂತೂ ಮುಗಿಯೋದೇ ಇಲ್ಲ. ನಾನೇನಾದರೂ ಕ್ಲೀನ್ ಮಾಡ್ತಾಯಿದ್ದೀನಿ ಅಂತಂದರೆ ಅದು ಡೀಪಾಗಿಯೇ ಕ್ಲೀನ್ ಆಗಬೇಕು. ಚೂರು ಪಾರು ಕ್ಲೀನ್ ಆದರೆ ನಂಗೆ ಸಮಾಧಾನ ಅಂತಲೇ ಅನಿಸಲ್ಲ. ನನ್ನ ಮಗಳು ಸ್ನಾನ ಮಾಡ್ಕೊಂಡು ಟವಲ್ ಸುತ್ಕೊಂಡು ಬಂದು ನಿಂತಿದ್ಲು. ಎಷ್ಟು ಕಡ್ಡಿ ಥರ ಕಾಣಿಸ್ತಾ ಇದ್ದಾಳೆ ಅಂತ ಅಂದರೆ ತುಂಬಾ ಸಣ್ಣ ಆಗಿದ್ದಾಳೆ. ಇವಾಗ ಗಿಣ್ಣು ಹಾಲು ರೆಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ಬೆಲ್ಲ ಜಜ್ಜಿ ಹಾಕಿದ್ದೀನಿ ಮತ್ತು ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಬೆಲ್ಲನ ಕರಗೋದಕ್ಕೆ ಒಂದು 1/2 ಅವರ್ ಎತ್ತಿಟ್ಟಿದ್ದೆ. ಬೆಲ್ಲ ನೀಟಾಗಿ ಪುಡಿ ಮಾಡಿ ಹಾಕಿರೋದ್ರಿಂದ ಬೇಗನೆ ಕರಗೋಗುತ್ತೆ. ಇವಾಗ ಗಿಣ್ಣು ಹಾಲು ರೆಡಿ ಆಗಿದೆ. ಇದನ್ನು ಸೋಸಿ ಗಿಣ್ಣು ಕಾಯೋಕೆ ಇಡೋದೆ. ಇವಾಗ ಗಿಣ್ಣು ಬೇಗನೆ ರೆಡಿ ಆಗುತ್ತೆ. ಫಸ್ಟ್ ಟೈಮ್ ಮಾಡ್ತೀವಿ, ನಮಗೆ ಬರಲ್ಲ ಅನ್ನೋರು ಕೂಡ ಈಸಿಯಾಗಿ ಮಾಡ್ಕೊಳ್ಬಹುದು. ನಾನು ಕುಕ್ಕರಲ್ಲಿ ಮಾಡ್ತೀನಿ, 1 ವಿಷಲ್ ಕೂಗಿಸಿದ್ರೆ ಸಾಕು, ಗಿಣ್ಣು ರೆಡಿ ಆಗುತ್ತೆ. ಇವಾಗ ಮಾಮೂಲಿ ಎಲ್ಲ ಟೈಮಲ್ಲೂ ಮಾಡ್ತಾರಲ್ಲ, ಅವರಿಗಾದರೆ ಗೊತ್ತಾಗುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ಅಮ್ಮನ ಮನೇಲಿ ಕೊನೆ ವ್ಲಾಗ್ ಇದು. ನಾಳೆ ಊರಿಗೆ ಹೋಗ್ತಾ ಇದ್ದೀನಿ. ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಎಲ್ಲ ಒರೆಸಿ ಆಯಿತು. ಇವಾಗ ಫ್ರೆಶ್ ಅಪ್ ಆಗಿ ಆಯಿತು. ಪೂಜೆ ಮಾಡಿ ಗಿಣ್ಣು ಕಾಯಕ್ಕೆ ಇಡಬೇಕು. ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಗಿಣ್ಣು ಎಲ್ಲ ತೊಗೊಂಡು ಮತ್ತೆಲ್ಲ ಇದನ್ನು ಬಿಟ್ಟೋದ್ರೆ ಅಮ್ಮ ಖಂಡಿತ ಮಾಡೋ ಥರ ಇಲ್ಲ ಇವಾಗ ಅವರು. ಹಾಗಾಗಿ ಎಷ್ಟು ಕೆಲಸ ಆಗುತ್ತೆ ಅಷ್ಟು ಕೆಲಸ ಮುಗಿಸಿ ಹೋಗಬೇಕು. ಇವಾಗ ಸಂಜೆವರೆಗೂ ಏನೆಲ್ಲ ಆಗುತ್ತೆ ಅಷ್ಟು ಮಾಡ್ತೀನಿ. ನಾಳೆ ಊರಿಗೆ ಹೋಗ್ತೀನಿ. ನಾಳೆಗೆ 5 ದಿನ ನಾನು ಬಂದಲ್ಲೇ ಆಗಿದ್ದು ಗೊತ್ತೇ ಆಗಿಲ್ಲ 5 ದಿನ ಎಷ್ಟು ಬೇಗ ಆಯಿತು ಅಂತ. ನೀವು ಕಮೆಂಟ್ಸಲ್ಲಿ ಹೇಳ್ತಾ ಇದ್ದೀರ ಅಮ್ಮನ ಮನೆ ಕರ್ಕೊಂಡು ಹೋಗಿ ನೋಡ್ಕೊಳ್ಳಿ ಅಂತ. ಬಟ್ ಆ ಥರ ಇಲ್ಲ. ಆ ಥರ ಆಪ್ಷನ್ ಇದ್ದಿದ್ರೆ ನಾನು ಖಂಡಿತ ಕರ್ಕೊಂಡು ಹೋಗಿರ್ತದೆ. 15 ದಿನ ಅಲ್ಲ, ತಿಂಗಳಾದ್ರೂ ಹುಷಾರಾಗೋವರೆಗೂ ನಾನು ಖಂಡಿತ ಕಳಿಸ್ತಾ ಇರಲಿಲ್ಲ. ಇಲ್ಲಿ ಸ್ಕೂಲಿದೆ, ಅಲ್ಲಿ ನನ್ನ ಹಸ್ಬೆಂಡ್ ಕೂಡ ಹೇಳಿ ಕಳಿಸಿದ್ರು, ಬರಬೇಕಾದ್ರೆ ಕರ್ಕೊಂಡು ಬಾ, ನೀನಿದ್ದು ನೋಡಿಕೊಂಡು ಕರ್ಕೊಂಡು ಬಾ ಅಂತ. ಬಟ್ ಸ್ಕೂಲಿದೆ, ಅದನ್ನು ಅಪ್ಪನ ಹತ್ರ ಬಿಟ್ಟು ಹೋದರೆ ಅಪ್ಪನಿಗೆ ಹಾಲು ಕರಿಯೋಕ್ಕೆ ಬರಲ್ಲ, ಮತ್ತು ಅಪ್ಪನಿಗೆ ಊಟ ತಿಂಡಿ ಅಡುಗೆ ಏನೂ ಮಾಡ್ಕೊಳಕ್ಕೆ ಬರಲ್ಲ, ಮತ್ತು ಅವ್ರಿಗೆ ಹಿಂಸೆ ಆಗುತ್ತೆ. ಅವ್ರನ್ನೂ ಕರ್ಕೊಂಡು ಹೋಗಬೇಕು ಅಂದರೆ 3 ಸ್ಕೂಲಿದೆ, ಅವನು ಏನು ಮಾಡೋದು ಅದು ಆಗಲ್ಲ. ಹಾಗಾಗಿ ಅಮ್ಮನ ನಾನು ಕರ್ಕೊಂಡು ಹೋಗ್ತಾ ಇಲ್ಲ. ಸ್ವಲ್ಪ ಇವಾಗ ಬೆಟರ್ ಆಗಿದ್ದಾರೆ. ಹಾಗಾಗಿ ನಾಳೆ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಅಲ್ಲೂ ತುಂಬ ಕೆಲಸ ಇದೆ. ಅದು ಹೇಗೆ ಎಲ್ಲದೂ ಕೆಲಸ ನಿಭಾಯಿಸ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. 5 ದಿನ ಆಯಿತು. ಇವತ್ತಿನ 4 ದಿನ, ನಾಳೆಗೆ 5 ದಿನ. ನಾಳೆ ಹೋಗ್ತೀನಿ, ನಾಳೆ ಸಂಜೆಯಿಂದ ಹೋಗ್ತೀನಿ. ಮನೇಲಿ ಪೂಜೆ ಎಲ್ಲ ಸಿಂಪಲ್ಲಾಗಿ ಆಯಿತು. ನಾನು 5 ದಿನ ಅಂತ ಅಂದರೆ ಅಮ್ಮನ ಮನೆಗೆ ಬಂದು 5 ದಿನ, ಹಾಸ್ಪಿಟಲ್ ಇದ್ದಿದ್ದು 2 ದಿನ, ಟೋಟಲಾಗಿ 7 ದಿನ, 1 ವಾರ. ನೋಡಿ ಈಗ ಈ ಕಡೆ ಗಿಣ್ಣು ಕೂಡ ರೆಡಿ ಆಗಿದೆ. ಈ ಥರ ಸ್ಪೂನಲ್ಲಿ ಚುಚ್ಚಿದ್ರೆ ಸ್ಪೂನಿಗೆ ಹಾಲು ಥರ ಏನೂ ಬರಬಾರ್ದು, ಆವಾಗ ನೀಟಾಗಿ ಆಗಿದೆ ಅಂತ.
ಅಲ್ಲಿಂದ ದೇವಸ್ಥಾನಕ್ಕೆ ಹೋದ್ವಿ. ಒಂದು ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು, ನಂತರ ವನ್ನಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ಪೂಜೆ ಎಲ್ಲ ಮಾಡಿಸ್ಕೊಂಡು ನೈವೇದ್ಯಕ್ಕಿಟ್ಟು ಬರೋದು. ಪ್ರತಿ ಸಲ ನಮ್ಮ ಊರಲ್ಲಾಗಿರ್ಬೋದು, ಅಮ್ಮನ ಊರಲ್ಲಾಗಿರ್ಬೋದು, ನಮ್ಮ ಕಡೆ ಎಲ್ಲರೂ ಇದೇ ಥರ ಮಾಡೋದು. ಹಸು ಕರು ಆಗ್ತವೆ ಅಂದರೆ ಅಥವಾ ಯಾವುದೇ ವಿಚಾರ ಆದ್ರೂ ಫಸ್ಟ್ ಅವ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ. ಅದೊಂದು ನಂಬಿಕೆ. ಇನ್ನು ಮುಂದೆ ಎಲ್ಲ ಸರಿ ಹೋಗುತ್ತೆ, ಸರಿ ಆಗುತ್ತೆ ಅನ್ನೋದು. ಇವಾಗ ದೇವಸ್ಥಾನಕ್ಕೆ ಬಂದಿದ್ವಿ. ನನ್ನ ಮಗಳಿಗೂ ತುಂಬ ಭಕ್ತಿ ದೇವ್ರ ಮೇಲೆ. ನಾವು ಹೇಗಿರ್ತೀವಿ ನಮ್ಮ ಮಕ್ಕಳು ನೋಡಿ ನಮ್ಮನ್ನು ಅದೇ ಕಲಿತಾರೆ. ಅಂದರೆ ನಾವು ಅದನ್ನು ಒಳ್ಳೆಯದನ್ನೇ ಕಲಿಸ್ತಾ ಹೋದರೆ ಅವರು ಕೂಡ ಒಳ್ಳೆಯದನ್ನೇ ಕಲಿತಾರೆ, ಅಥವಾ ನಾವು ಹೇಗೆ ಕಲಿಸ್ತೀವಿ ಅವ್ರು ಆ ಥರ ಆಗ್ತಾರೆ. ಮಕ್ಕಳು ನಾವು ಹೇಳ್ಕೊಟ್ಟಿದ್ದನ್ನ ಕಲಿಯೋದಕ್ಕಿಂತ ಅವ್ರು ನಮ್ಮನ್ನು ನೋಡಿ ಜಾಸ್ತಿ ಕಲಿತಾರೆ. ನಾವು ಇನ್ನೊಬ್ರಿಗೆ ಯಾವ ಥರ ರೆಸ್ಪೆಕ್ಟ್ ಮಾಡ್ತೀವಿ, ಕೊಡ್ತೀವಿ, ನಾವು ಇನ್ನೊಬ್ರನ್ನ ಹೇಗೆ ಮಾತಾಡಿಸ್ತೀವಿ, ಹಾಗೆ ಇನ್ನೊಬ್ರಿಗೆ ಎಷ್ಟು ಒಳ್ಳೇದು ಮಾಡ್ತೀವಿ ಅಥವಾ ಕೆಟ್ಟದ್ದು ಮಾಡ್ತೀವಿ ಅದನ್ನು ನೋಡಿ ಅವರು ಕೂಡ ಕಲಿತಾರೆ. ನಾವು ಅದನ್ನು ಕಲಿಸಿಲ್ಲ ಅಂದ್ರೂ ಅವರು ನಮ್ಮ ಜೆರಾಕ್ಸ್ ಅಂತ ಹೇಳ್ಬೋದು, ಅಥವಾ ಮಿರರ್ ಅಂತ ಹೇಳ್ಬೇಕಾ ಗೊತ್ತಿಲ್ಲ. ನಾವು ಯಾವ ಥರ ಇರ್ತೀವಿ ಅವರು ಅದೇ ಥರ ಆಗ್ತಾರೆ. ಹಾಗಾಗಿ ಆದಷ್ಟು ಒಳ್ಳೆಯದನ್ನೇ ಕಲಿಸ್ಬೇಕು. ಮಕ್ಳ ಮುಂದೆ ಆದಷ್ಟು ಒಳ್ಳೆಯದನ್ನೇ ಮಾತಾಡಬೇಕು. ಕೆಲವ್ರು ಹೇಳ್ತಿರ್ತಾರೆ ಮಕ್ಕಳು ಹೇಗೆ ಬೇಕಾಗಿ ಮಾತಾಡ್ತಾರೆ ಅಂತ. ಅದು ಸುಳ್ಳು. ನಾವು ಮಕ್ಳ ಮುಂದೆ ಆ ಥರ ಮಾತಾಡಿರೋದನ್ನು ಅವ್ರು ಕೇಳಿಸ್ಕೊಂಡ್ರೇ ಮತ್ತೆ ಅವ್ರು ಅದೇ ಥರ ಮಾತಾಡೋದು. ನಾವು ಮಾತಾಡಿಲ್ಲ, ಬೇರೆ ಕಡೆ ಎಲ್ಲೋ ಮಾತಾಡಿದ್ದಾರೆ ಅದನ್ನ ಇಲ್ಲಿ ಮಾತಾಡ್ತಾರೆ ಅನ್ನೋದಾದರೆ ಅದನ್ನು ಒಂದು ಸಲ ಸ್ಟಾಪ್ ಮಾಡಿ ಇನ್ನೊಂದು ಸಲ ಅವ್ರು ಖಂಡಿತ ಮಾತಾಡಲ್ಲ. ಇವತ್ತಿನ ವ್ಲಾಗನ್ನ ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.